ವೆಲ್ಕಮ್ ಟು ಮಾತುಕತೆ. ನಾವು ನಡ್ಕೊಳ್ಳೋ ರೀತಿ, ನಾವು ಹೋಗೋ ದಾರಿ ಎರಡರ ಮೇಲೂ ಪ್ರಪಂಚದ ಸುಪ್ರೀಮ್ದು ಕಣ್ಣು ಇದ್ದೇ ಇರುತ್ತೆ. ನಾವೆಲ್ಲೋ ಮರ್ತು ಹೋಗ್ಬಿಡ್ತಾ ಇದ್ದೀವಿ. ನಾವು ಈ ಅಕ್ಕಪಕ್ಕದ ಜನಗಳಿಗೆ ಇಂಪ್ರೆಸ್ ಮಾಡೋಣ, ಅವ್ರು ನಡ್ಕೊಳ್ಳೋ ಹಾಗೆ ನಾವು ನಡ್ಕೊಂಡ್ರೆ ಅವ್ರು ನಮ್ಮ ಹತ್ರಕ್ಕೆ ಬರ್ತಾರೆ. ನಾನು ಅವಳು ಹೇಗೆ ಅಥವಾ ಅವನು ಹೇಗೆ ನಡ್ಕೋತಾನೋ ಹಾಗೆ ನಾನು ನಡ್ಕೊಂಡ್ರೆ ನಾನು ಐ ವಿಲ್ ಬಿ ಹ್ಯೂಮನ್ ಅಂದ್ಕೊಂಡ್ಬಿಡ್ತಿದ್ದೀವಿ. ಇದು ಹೀಗೆ ನಡೆಯೋದಿಲ್ಲ. ಹೀಗಲ್ಲ, ಇದು ಕ್ಯಾಲ್ಕುಲೇಷನ್ಸ್ ಆಗಲಿ, ನಿಮ್ಮ ಮ್ಯಾಥಮೆಟಿಕ್ಸ್ ಆಗಲಿ ಹೀಗೆ ನಡೆಯೋದಿಲ್ಲ. ಇದು ಹೇಗೆ ಅಂತಂದರೆ, ಆಲ್ ಇಂಡಿವಿಜುವಲ್ಸ್ ಆರ್ ಡಿಫ್ರೆಂಟ್ ಅಲ್ವಾ? ಎಲ್ಲರೂ ಬೇರೆ, ಒಂದೇ ತಾಯಿ ಮಕ್ಕಳೇ ಬೇರೆ ಬೇರೆ. ಅದರಲ್ಲಿ ಗುಣಲಕ್ಷಣಗಳು ಅಂತಾರಲ್ಲ, ಅದು ಬೇರೆ ಬೇರೆಯೇ ಇರುತ್ತೆ ಅಲ್ವಾ? ಇವಾಗ ನಾನು ಒಂದು ಧರ್ಮದ ಹೆಸರು ಹೇಳ್ತೀನಿ. ಅಯ್ಯೋ, ಆ ಧರ್ಮದ ಹೇಳಿಬಿಟ್ರಿ, ಯಾಕೆ ನಮ್ಮ ಧರ್ಮದಲ್ಲಿ ಇಲ್ವಾ? ಈ ಮೆಂಟಾಲಿಟಿನ ಬಿಟ್ಟು ಸ್ವಲ್ಪ ಬ್ರಾಡ್ ಮೈಂಡೆಡ್ ನಾವಾಗೋಣ ಫಸ್ಟು. ಎಲ್ಲ ಓದಿ ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ಬಿಡೋದು ಬೇಡ. ಯೇಸು ಕ್ರಿಸ್ತರು ಅವ್ರ ತಲೆ ಮೇಲೆ ಆ ಮುಳ್ಳಿನ ಕ್ರೌನ್ ಹಾಕ್ಕೊಂಡಿದ್ದಾರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದೇನೇ ರಾಯಲ್ಟಿ ಅಂತಂದರೆ. ರಿಯಾಲಿಟಿನಲ್ಲಿ ತೋರಿಸ್ಕೊಡ್ತಿದ್ದಾನೆ ಲಾರ್ಡ್ ಯೇಸು ಕ್ರಿಸ್ತರು, ತೋರಿಸ್ಕೊಡ್ತಾ ಇದ್ದಾರೆ ರಿಯಾಲಿಟಿನಲ್ಲಿ ನಮಗೆಲ್ಲನೂ ರಾಯಲ್ಟಿ ಅಂದರೆ ಏನು ಅಂತ. ಹಿಂದೂ ಧರ್ಮದಲ್ಲಿ ಎಲ್ಲ ದೇವರುಗಳ ತಲೆಯ ಮೇಲೆ, ಶಿರದ ಮೇಲೆ ಕ್ರೌನ್, ಕಿರೀಟ ಇದೆ ಅಲ್ವಾ? ರಾಯಲ್ ಫ್ಯಾಮಿಲಿಗಳಲ್ಲೂ ಕಿರೀಟ ಹಾಕ್ತಾರೆ, ಕ್ರೌನ್ ಅಂತೀವಿ ಅಲ್ವಾ? ಇಟ್ಸ್ ನಥಿಂಗ್ ಬಟ್ ಆ ಕ್ರೌನ್ ಈಸ್ ಈಕ್ವಲ್ ಟು ಯೇಸು ಕ್ರಿಸ್ತರ ತಲೆ ಮೇಲಿರೋ ಅಂಥ ಕ್ರೌನೇ. ಅದಕ್ಕೆ ನೀವುಗಳು ಮನುಷ್ಯರು ಅಲಂಕಾರ ಮಾಡ್ಕೊಂಡಿರ್ತೀರ, ಬಟ್ ಅದು ಏನೇನು ಕ್ಯಾರಿ ಮಾಡ್ತಿದೆ ಅಂತಂದರೆ, ಫಸ್ಟೇ ಕ್ಯಾರಿ ಮಾಡ್ತಾ ಇರೋದು ಅದು ರೆಸ್ಪಾನ್ಸಿಬಿಲಿಟಿ ಫಸ್ಟು. ಸೆಕೆಂಡ್ ಕ್ಯಾರಿ ಮಾಡ್ತಾ ಇರೋದು ನಿಮ್ಮ ಪೇನು, ಸ್ಟ್ರಗಲ್ಲು, ಲವ್, ಅಂಡರ್ಸ್ಟ್ಯಾಂಡಿಂಗು ಎಲ್ಲನೂ ಕಟ್ಕೊಂಡು ಮುಂದೆ ನುಗ್ಗೋಣ, ಬೆಳಕಿನ ಕಡೆ ಹೋಗೋಣ, ಆದಷ್ಟು ಒಳ್ಳೆಯವರಾಗಿ ನಡ್ಕೊಳ್ಳೋಣ. ಜವಾಬ್ದಾರಿಗಳು ಫಸ್ಟ್, ಮೇನ್ ಥಿಂಗೇ ಜವಾಬ್ದಾರಿ, ಅಡಿಪಾಯ ಅದರಲ್ಲಿ ಇರೋದು. ಕೆಳಗಡೆ ಹೀಗಿಟ್ಟಿದ್ದಾರಲ್ಲ, ಅದಿರೋದೇ ರೆಸ್ಪಾನ್ಸಿಬಿಲಿಟೀಸು. ಇಷ್ಟು ಹೇಳಿದ್ನಲ್ಲ, ಪೇನು, ಸ್ಟ್ರಗಲ್ಲು, ಲವ್ವು ಎಲ್ಲನೂ ಕೂಡಿಟ್ಕೊಂಡು, ಯೂನಿಟಿ ಇನ್ ಡೈವರ್ಸಿಟಿ, ಪ್ರತಿಯೊಂದು ಈ ಥರ ಹೀಗಿದೆಯಲ್ಲ, ಸುತ್ತ ಹೀಗೆ ನಿಂತಿದೆಯಲ್ಲ, ಅದಲ್ಲಿ ಇರೋದು. ಅದರಿಂದ ಸ್ವಲ್ಪ ರಿಯಾಲಿಟಿನಲ್ಲಿ ನೋಡಿ ರಾಯಲಾಗಿ ಹೇಗೆ ನಡ್ಕೋಬೇಕು ಅನ್ನೋದು. ಅದು ಯಾವುದೇ ಸಂಸ್ಥಾನಗಳಿರ್ಬೋದು, ಅದು ಯಾವುದೇ